ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ಕನ್ಯಾ ರಾಶಿಯವರೇ, ಎಲ್ಲ ಸರಿ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಎನ್ನುವುದು ನಿಮ್ಮ ಮನಸ್ಸು. ಆದರೆ ನಿಮಗೆ ಕೆಟ್ಟದಾಗಲಿ ಎಂದು ಬಯಸುವವರು ಹೆಚ್ಚು. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನಿಮಗೆ ಯಾಕೆ ಹೀಗೆ ಪದೇ ಪದೇ ಕಷ್ಟಗಳು ಎದುರಾಗುತ್ತದೆ? ನಿಮ್ಮನ್ನೇ ಯಾಕೆ ಜನ ಟಾರ್ಗೆಟ್ ಮಾಡುತ್ತಾರೆ? ಕನ್ಯಾ ರಾಶಿಯ ಬುದ್ಧಿವಂತರೇ, ಈ ಜಗತ್ತು ನಿಮ್ಮನ್ನ ಬುದ್ಧಿವಂತರು, ಚುರುಕಾದವರು ಎಂದು ಗುರುತಿಸಿದೆ. ಹೌದು, ನಿಮ್ಮಷ್ಟು ಅಚ್ಚುಕಟ್ಟಾಗಿ, ನಿಮ್ಮಷ್ಟು ನೀಟಾಗಿ ಯಾವುದೇ ಕೆಲಸವನ್ನ ಮಾಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ಬುಧನೇ ನಿಮ್ಮ ರಾಶ್ಯಾಧಿಪತಿಯಾಗಿ ಹೀಗಿರುವಾಗ ನಿಮ್ಮ ಮೆದುಳು ಒಂದು ಕಂಪ್ಯೂಟರ್ಗಿಂತ ವೇಗವಾಗಿ ಓಡುತ್ತಿರುತ್ತದೆ. ಆದರೆ ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದರೂ, ಎಲ್ಲರಿಗೂ ಸಲಹೆ ಕೊಡುವ ಸಾಮರ್ಥ್ಯವಿದ್ದರೂ ಕನ್ಯಾ ರಾಶಿಯವರಾದ ನೀವು ಮಾತ್ರ ಯಾಕೆ ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡಲು ಪರದಾಡುತ್ತೀರಿ? ಅನ್ಯರ ಸಮಸ್ಯೆಗೆ ಚಿಟಿಕೆಯಲ್ಲಿ ಪರಿಹಾರ ಕೊಡುವ ನೀವು ನಿಮ್ಮದೇ ಬದುಕಿನ ಸಣ್ಣ ಸಮಸ್ಯೆಯ ಮುಂದೆ ಯಾಕೆ ಸೋತು ಹೋಗುತ್ತಿದ್ದೀರಿ? ಜಗತ್ತಿನ ಕಣ್ಣಿಗೆ ನೀವು ಎಲ್ಲವನ್ನು ಸರಿಪಡಿಸುವ ಮಾಸ್ಟರ್ ಥರ ಕಾಣುತ್ತೀರಿ. ಆದರೆ ನಿಮ್ಮ ಒಳಗಿನ ಪ್ರಪಂಚ ಮಾತ್ರ ಅಸ್ತವ್ಯಸ್ತವಾಗಿದೆ, ಗೊಂದಲದ ಗೂಡಾಗಿದೆ. ಮೃದು ಸ್ವಭಾವದ ನಿಸ್ವಾರ್ಥ ಮನಸ್ಸಿನ ಕನ್ಯಾ ರಾಶಿಯವರೇ, ಇವತ್ತು ನೀವು ಕನ್ನಡಿಯ ಮುಂದೆ ನಿಂತು ಒಂದು ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ನಿಮ್ಮನ್ನ ಬೇರೆ ಯಾರೂ ಸೋಲಿಸುತ್ತಿಲ್ಲ. ಶತ್ರುಗಳು ನಿಮ್ಮ ಮನೆಯ ಹೊರಗಿಲ್ಲ, ಬದಲಾಗಿ ನಿಮ್ಮದೇ ಆದ ಒಂದು ವಿಶೇಷ ಗುಣ ಇವತ್ತು ನಿಮ್ಮ ಪಾಲಿನ ಶಾಪವಾಗಿ ಬದಲಾಗಿದೆ. ನಿಮ್ಮ ನಗುವನ್ನ ಕಸಿದುಕೊಳ್ಳುತ್ತಿರುವ, ನಿಮ್ಮ ಏಳಿಗೆಗೆ ಅಡ್ಡಲಾಗಿ ನಿಂತಿರುವ ಆ ಕಾಣದ ಶತ್ರು ಯಾವುದು? ಇವತ್ತಿನ ಈ ವಿಡಿಯೋ ಕೇವಲ ಜ್ಯೋತಿಷ್ಯವಲ್ಲ, ಇದು ಕನ್ಯಾ ರಾಶಿಯವರ ಮನದಾಳದ ಮಾತು. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಇವತ್ತು ನಿಮಗೆ ಸಿಗುವ ಉತ್ತರ ನಿಮ್ಮ ತಲೆಯಲ್ಲಿರುವ ಅನಗತ್ಯ ಯೋಚನೆಗಳನ್ನು ದೂರ ಮಾಡಿ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಮೆಂಟ್ ಮಾಡಿ. ಆ ಕಟು ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಯಾಕೆ ಇಷ್ಟಪಡುತ್ತದೆ ಅನ್ನೋದನ್ನು ನೀವು ತಿಳಿಬೇಕು. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿರುವ ಶಕ್ತಿ ಅದ್ಭುತವಾದದ್ದು. ಮೊದಲನೆಯದಾಗಿ ನಿಮ್ಮ ಸೇವಾ ಮನೋಭಾವ. ಯಾರಿಗೇ ಕಷ್ಟ ಬರಲಿ ಸಹಾಯ ಮಾಡಲು ಮೊದಲು ಓಡಿ ಬರೋದು ನೀವೇ. ಬೇರೆಯವರ ಕಷ್ಟವನ್ನು ನಿಮ್ಮದೇ ಕಷ್ಟ ಎಂಬಂತೆ ಪರಿಹರಿಸುತ್ತೀರಿ. ಎರಡನೆಯದಾಗಿ ನಿಮ್ಮ ವಿಶ್ಲೇಷಣಾ ಶಕ್ತಿ. ಒಂದು ವಿಷಯದ ಆಳಕ್ಕಿಳಿದು ಅದರ ಸತ್ಯಾಸತ್ಯತೆಯನ್ನು ಹುಡುಕುವ ಜಾಣ್ಮೆ ನಿಮ್ಮಲ್ಲಿದೆ. ಸುಳ್ಳು ಹೇಳುವವರು ನಿಮ್ಮ ಮುಂದೆ ನಿಲ್ಲಲು ಭಯಪಡುತ್ತಾರೆ. ಮೂರನೆಯದಾಗಿ ನಿಮ್ಮ ಶಿಸ್ತು. ಎಷ್ಟೇ ಗೊಂದಲವಿದ್ದರೂ ಅದನ್ನು ಒಂದು ಹಂತಕ್ಕೆ ತಂದು ಅಚ್ಚುಕಟ್ಟಾಗಿ ಜೋಡಿಸುವ ಕಲೆ ನಿಮಗೆ ಸಿದ್ಧಿಸಿದೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ನೀವು ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ? ಎಲ್ಲವೂ ಸರಿ ಇದ್ದರೂ ಏನೂ ಸರಿಯಿಲ್ಲ ಎನ್ನುವ ಭಾವನೆ ಯಾಕೆ ನಿಮ್ಮನ್ನು ಕಾಡುತ್ತಿದೆ? ಈಗ ಅಸಲಿ ಸತ್ಯದ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯವರೇ, ಜೀವನದಲ್ಲಿ ನಿಮ್ಮನ್ನು ಸೋಲಿಸುತ್ತಿರುವ, ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಿರುವ ಆ ಒಂದು ಮಾರಕ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ನಿರೀಕ್ಷೆ ಮತ್ತು ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಬುದ್ಧಿ. ಹೇಳಲು ಇದು ಒಳ್ಳೆಯ ಗುಣದಂತೆ ಅನಿಸಬಹುದು. ಎಲ್ಲವೂ ಸರಿಯಾಗಿರಬೇಕು ಅಂದುಕೊಳ್ಳುವುದು ತಪ್ಪು ಎಂದು ನೀವು ಕೇಳಬಹುದು. ಆದರೆ ಇದೇ ಗುಣ ಇವತ್ತು ನಿಮ್ಮ ಕೊರಳಿಗೆ ಉರುಳಾಗಿದೆ. ಕನ್ಯಾ ರಾಶಿಯವರಿಗೆ ತೃಪ್ತಿ ಪಡುವುದು ತುಂಬ ಕಷ್ಟ. ನೀವು ಮಾಡುವ ಕೆಲಸದಲ್ಲಿ, ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಹೀಗೆ ಎಲ್ಲದರಲ್ಲೂ ನೀವು 100ಕ್ಕೆ 100 ಅಂಕ ನಿರೀಕ್ಷೆ ಮಾಡುತ್ತೀರಿ. ಸಣ್ಣ ತಪ್ಪು ಕಂಡರೂ ನಿಮಗೆ ಸಹಿಸಲು ಆಗುವುದಿಲ್ಲ. ಇದು ಹೀಗೆ ಇರಬಾರದಿತ್ತು, ಅವರು ಹಾಗೆ ಮಾಡಬಾರದಿತ್ತು ಎಂದು ನಿಮ್ಮ ಮನಸ್ಸು ಸದಾ ಕೊರಗುತ್ತಲೇ ಇರುತ್ತದೆ. ಇದರಿಂದ ಏನಾಗುತ್ತಿದೆ ಗೊತ್ತಾ? ನೀವು ಪ್ರಪಂಚವನ್ನ ಬರೀ ಭೂತ ಕನ್ನಡಿ ಹಾಕಿಕೊಂಡು ನೋಡುತ್ತಿದ್ದೀರಿ. ಹೂವಿನ ಸೌಂದರ್ಯವನ್ನ ಆಸ್ವಾದಿಸಲು ಬದಲು ಅದರಲ್ಲಿರುವ ಹುಳುವನ್ನು ಹುಡುಕುವುದರಲ್ಲೇ ನಿಮ್ಮ ಸಮಯ ಕಳೆಯುತ್ತಿದ್ದೀರಿ. ನಿಮ್ಮ ಈ ಸ್ವಭಾವದಿಂದ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಸರಿಯುತ್ತಿದ್ದಾರೆ. ನಿಮ್ಮ ಬಾಯಿಂದ ಬರುವ ಚುಚ್ಚು ಮಾತುಗಳು, ಟೀಕೆಗಳು ಎದುರಿಗಿರುವವರ ಮನಸ್ಸನ್ನು ಚೂರು ಚೂರು ಮಾಡುತ್ತಿವೆ. ಅವರು ನಿಮ್ಮನ್ನ ಪ್ರೀತಿಸುತ್ತಾರೆ, ಆದರೆ ನಿಮ್ಮ ಅತಿಯಾದ ಶಿಸ್ತು ಮತ್ತು ಟೀಕೆಯಿಂದ ಬೇಸತ್ತು ಹೋಗಿದ್ದಾರೆ. ಮತ್ತೊಂದು ಕಹಿ ಸತ್ಯವೆಂದರೆ ನಿಮ್ಮ ಓವರ್ ಥಿಂಕಿಂಗ್. ಆಗದೇ ಇರುವ ಸಮಸ್ಯೆಯ ಬಗ್ಗೆ ಅಥವಾ ಮುಂದೊಂದು ಆಗಬಹುದಾದ ಕೆಟ್ಟ ಘಟನೆಯ ಬಗ್ಗೆ ಈಗಲೇ ಯೋಚಿಸಿ ಇವತ್ತಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತೀರಿ. ನಿಮ್ಮ ಮೆದುಳಿಗೆ ಸ್ವಿಚ್ ಆಫ್ ಬಟನ್ ಇಲ್ಲದಂತಾಗಿದೆ. ಆತ್ಮೀಯ ಕನ್ಯಾ ರಾಶಿಯವರೇ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಪ್ರಮುಖ ಅವಘಡಗಳನ್ನು ಗಮನಿಸಿ. ಮೊದಲನೆಯದಾಗಿ ಸ್ವಯಂ ಹಿಂಸೆ. ನೀವು ಬೇರೆಯವರನ್ನ ಟೀಕಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೀವೇ ಟೀಕಿಸಿಕೊಳ್ಳುತ್ತೀರಿ. ನಾನು ಮಾಡಿದ್ದು ಸರಿ ಇಲ್ಲವೇನೋ,
ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂದು ನಿಮ್ಮನ್ನು ನೀವೇ ಕೀಳಾಗಿ ಕಾಣುತ್ತೀರಿ. ನಿಮ್ಮ ಸಾಧನೆಯನ್ನು ನೀವೇ ಸಂಭ್ರಮಿಸುವುದಿಲ್ಲ. ಎರಡನೆಯದಾಗಿ ಒಂಟಿತನ. ನಿಮ್ಮ ಪರ್ಫೆಕ್ಷನ್ ಸ್ಟ್ಯಾಂಡರ್ಡ್ಗೆ ಯಾರೂ ಹೊಂದಿಕೆಯಾಗುವುದಿಲ್ಲ. ಇದರಿಂದ ಯಾರು ಹತ್ತಿರ ಬಂದರೂ ಅವರಲ್ಲಿ ತಪ್ಪು ಹುಡುಕಿ ನೀವೇ ಅವರನ್ನು ದೂರ ತಳ್ಳುತ್ತೀರಿ. ಕೊನೆಗೆ ನೋಡಿದರೆ ನಿಮ್ಮ ಸುತ್ತ ಜನರಿರುತ್ತಾರೆ, ಆದರೆ ಮನಸ್ಸು ಬಿಚ್ಚಿ ಮಾತಾಡಲು ಯಾರೂ ಉಳಿದಿರುವುದಿಲ್ಲ. ಮೂರನೆಯದಾಗಿ ಆರೋಗ್ಯ ಸಮಸ್ಯೆ. ನಿಮ್ಮ ಅತಿಯಾದ ಚಿಂತೆ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಸಾಕು, ಇದೇನೋ ದೊಡ್ಡ ರೋಗವಿರಬಹುದು ಎಂದು ಊಹಿಸಿಕೊಂಡು ಆ ಭಯದಲ್ಲೇ ಅರ್ಧ ಆಯಸ್ಸು ಕಳೆಯುತ್ತೀರಿ. ಇದು ನಿಮಗೆ ನೋವು ತರುತ್ತದೆ ಎಂದು ಗೊತ್ತು, ಆದರೂ ನಿಮ್ಮ ಸ್ವಭಾವ ಬದಲಾಗುತ್ತಿಲ್ಲ. ಕನ್ಯಾ ರಾಶಿಯವರೇ, ನೆನಪಿಡಿ, ಈ ಪ್ರಪಂಚ ಅಪೂರ್ಣವಾಗಿದೆ ಮತ್ತು ಅಪೂರ್ಣವಾಗಿರುವುದೇ. ಇದರಿಂದ ನೀವು ಎಲ್ಲವನ್ನ ಸರಿಪಡಿಸಲು ಹೊಂದಿಲ್ಲ. ನೀವು ಬದುಕಲು ಬಂದಿದ್ದೀರಿ. ಈಗ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ. ಈ ಸಂಕೋಲೆಗಳನ್ನು ಕಳಚಿ ಬಿಸಾಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಗೆಲ್ಲಿಸಬೇಕೇ ಹೊರತು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಾರದು. ಅದಕ್ಕಾಗಿ ನೀವು ಮಾಡಬೇಕಾದ 3 ಬದಲಾವಣೆಗಳು ಇಲ್ಲಿವೆ. ಮೊದಲನೆಯದಾಗಿ, ತಪ್ಪುಗಳನ್ನು ಒಪ್ಪಿಕೊಳ್ಳಿ ಮತ್ತು ಕ್ಷಮಿಸಿ. ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ನೀವು ಕೂಡ ಬೇರೆಯವರು ಸಣ್ಣ ತಪ್ಪು ಮಾಡಿದಾಗ ಅದನ್ನು ಭೂತ ಕನ್ನಡಿ ಇಟ್ಟು ನೋಡಬೇಡಿ. ಪರವಾಗಿಲ್ಲ, ಸರಿ ಹೋಗುತ್ತೆ ಎಂದು ಹೇಳುವುದನ್ನು ಕಲಿಯಿರಿ. ಯಾವಾಗ ನೀವು ಟೀಕಿಸುವುದನ್ನು ನಿಲ್ಲಿಸುತ್ತೀರೋ ಆಗ ನಿಮ್ಮ ಸಂಬಂಧಗಳು ಹೂವಿನಂತೆ ಅರಳುತ್ತವೆ. ಎರಡನೆಯದಾಗಿ, ಮೆದುಳಿಗೆ ವಿಶ್ರಾಂತಿ ಕೊಡಿ. ದಿನದ 24 ಗಂಟೆಯೂ ಲೆಕ್ಕಾಚಾರ ಅನಾಲಿಸಿಸ್ ಮಾಡುವುದನ್ನು ನಿಲ್ಲಿಸಿ. ಆಗಿ ಹೋದ ವಿಷಯದ ಬಗ್ಗೆ ಮತ್ತು ಆಗದೇ ಇರುವ ವಿಷಯದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಈ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ. ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಅಲ್ಲಿ ಯಾವ ಲಾಜಿಕ್ ಇಲ್ಲ, ಬರೀ ಮ್ಯಾಜಿಕ್ ಇದೆ. ಮೂರನೆಯದಾಗಿ, ಮೆಚ್ಚುಗೆ ವ್ಯಕ್ತಪಡಿಸಿ. ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ, ಆದರೆ ಬಾಯಲ್ಲಿ ಟೀಕೆ ಬರುತ್ತಿದೆ. ಇವತ್ತೇ ನಿಮ್ಮ ಪ್ರೀತಿ ಪಾತ್ರರ ಹತ್ತಿರ ಹೋಗಿ ಅವರಲ್ಲಿರುವ ತಪ್ಪನ್ನು ಹುಡುಕುವ ಬದಲು ಅವರಲ್ಲಿರುವ ಒಂದು ಒಳ್ಳೆಯ ಗುಣವನ್ನು ಹೊಗಳಿ. ನೀವು ಆಡುವ ಒಂದು ಒಳ್ಳೆಯ ಮಾತು 100 ಟೀಕೆಗಳಿಂದ ಹೆಚ್ಚು ಕೆಲಸ ಮಾಡುತ್ತದೆ. ಕನ್ಯಾ ರಾಶಿಯವರೇ, ನೀವು ಭೂಮಿಯ ಮೇಲಿನ ಅದ್ಭುತ ಜೀವಿಗಳು. ನಿಮ್ಮ ಬುದ್ಧಿವಂತಿಕೆಗೆ, ಸ್ವಲ್ಪ ಪ್ರೀತಿ ಮತ್ತು ಹೊಂದಾಣಿಕೆಗೆ ಗುಣ ಸೇರಿದರೆ ನಿಮ್ಮನ್ನು ಸೋಲಿಸುವವರು ಈ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿ ಹಗುರವಾಗಿ ಬದುಕಿ. ಆಗ ನೋಡಿ, ನೀವು ಕಳೆದುಕೊಂಡಿದ್ದ ನೆಮ್ಮದಿ, ಪ್ರೀತಿ ಮತ್ತು ಗೌರವ ಎಲ್ಲವೂ ಬಡ್ಡಿ ಸಮೇತ ನಿಮಗೆ ವಾಪಸ್ ಸಿಗುತ್ತದೆ. ವಿಶ್ವಾಸಾರ್ಹ. ಕನ್ಯಾ ರಾಶಿ ಚಿಹ್ನೆ ಅಡಿಯಲ್ಲಿ ಜನಿಸಿದ ವ್ಯಕ್ತಿ ನೀವು ಕಾಣುವಂಥ ಅತ್ಯಂತ ನಿಷ್ಠಾವಂತ ವ್ಯಕ್ತಿ. ಅವರು ಬೆಂಬಲ ನೀಡುವರು. ದೋಣಿ ಅಲುಗಾಡಲು ಪ್ರಾರಂಭಿಸಿದರೂ ಸಹ ಅವರು ನಿಮ್ಮ ಪಕ್ಕದಲ್ಲೇ ನಿಂತಿರುವುದನ್ನು ನೀವು ಕಾಣಬಹುದು. ಆದರೆ ನಿಮ್ಮ ದೋಣಿ ಮುಳುಗಲು ಪ್ರಾರಂಭಿಸುವ ಮೊದಲು ಅವರು ನಿಮ್ಮನ್ನು ನೀರಿನಿಂದ ಹೊರತೆಗೆಯುವುದಂತೂ ಖಚಿತ. ನಿಮ್ಮ ರಹಸ್ಯಗಳು ಕೂಡ ಅವರೊಂದಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತವೆ. ಪ್ರಮಾಣಕ್ಕಿಂತ ಮೌಲ್ಯದ ಗುಣಮಟ್ಟ. ಕನ್ಯಾ ರಾಶಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಗುಣಮಟ್ಟವನ್ನು ಗೌರವಿಸುತ್ತಾರೆ ಮತ್ತು ಈ ಗುಣಲಕ್ಷಣವು ಅವರನ್ನು ಪರಿಪೂರ್ಣ ಪ್ರೇಮಿಗಳು ಎಂದು ಮಾಡುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ಅವರು ಖಂಡಿತವಾಗಿಯೂ ಅತ್ಯಂತ ರೊಮ್ಯಾಂಟಿಕ್ ಜೀವಿಗಳಲ್ಲ, ಆದರೆ ಅವರು ದೊಡ್ಡ ಹೃದಯಗಳನ್ನು ಹೊಂದಿದ್ದಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸಂಪೂರ್ಣ ಹೃದಯವನ್ನು ನೀಡಲು ಹಿಂಜರಿಯುವುದಿಲ್ಲ. ಅವರು ತಮ್ಮ ಪ್ರೀತಿಯನ್ನು ಸುಂದರವಾದ ನುಡಿಗಟ್ಟುಗಳು ಅಥವಾ ಕವನಗಳಲ್ಲಿ ವ್ಯಕ್ತಪಡಿಸದಿರಬಹುದು, ಆದರೆ ಕಾಲಕಾಲಕ್ಕೆ ಅವರ ಸಣ್ಣ ಗೆಸ್ಚರ್ ಮ್ಯಾಜಿಕ್ ಮಾಡುತ್ತದೆ. ಸಮರ್ಪಿತ. ಕನ್ಯಾ ರಾಶಿಯವರಿಗೆ ಯೋಜನೆಯನ್ನು ನಿಯೋಜಿಸಿದರೆ ಅವರು ಅದರಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮವನ್ನು ಹಾಕುತ್ತಾರೆ. ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಬೇರೇನೂ ಮಾಡಲಾರರು. ಅವರು ಸ್ವಯಂ ಶಿಸ್ತು, ಗಂಭೀರ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಇದರಿಂದಾಗಿ ಅವರು ಪ್ರತಿ ಬಾರಿಯೂ ವರ್ಷದ ಉದ್ಯೋಗಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾರೆ. ಬುದ್ಧಿಜೀವಿ. ಕನ್ಯಾ ರಾಶಿಯನ್ನು 12 ರಾಶಿಗಳಲ್ಲೇ ಬುದ್ಧಿವಂತ ಚಿಹ್ನೆ ಎಂದು ಹೇಳಲಾಗುತ್ತದೆ. ಅವರು ತುಂಬ ಬುದ್ಧಿವಂತರು, ಆದರೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಷ್ಟಪಡುವುದಿಲ್ಲ. ಅವರಿಗೆ ನಿರ್ದಿಷ್ಟ ಪ್ರಶ್ನೆಯನ್ನು ಕೇಳಲು ಧೈರ್ಯ ಮಾಡಿದರೂ ನೀವು ಒಂದು ಪದ ಅಥವಾ ಒಂದು ಲೈನರ್ ಉತ್ತರವನ್ನು ಪಡೆಯುತ್ತೀರಿ, ಆದರೆ ಅದು ನೀವು ಪಡೆಯಬಹುದಾದ ಅತ್ಯುತ್ತಮ ಉತ್ತರವಾಗಿದೆ. ಸ್ನೇಹಿತರೆ, ಕನ್ಯಾ ರಾಶಿಯವರ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ನಿಮ್ಮ ಬದುಕಿನ ಕನ್ನಡಿಯಂತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮಲ್ಲಿರುವ ಆ ಟೀಕೆ ಮಾಡುವ ಅಥವಾ ಚಿಂತೆ ಮಾಡುವ ಗುಣವನ್ನು ಹಿಂದೆ ಬಿಡುತ್ತೇನೆ ಎಂದು ಸಂಕಲ್ಪ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ಚೇಂಜ್ ಎಂದು ಬರೆದು ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಜ್ಯೋತಿಷ್ಯ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆನಪಿಡಿ, ಬದುಕು ಸುಂದರವಾಗಿದೆ, ಅದನ್ನು ವಿಶ್ಲೇಷಣೆ ಮಾಡಬೇಡಿ, ಅನುಭವಿಸಿ. ಸರ್ವೇ ಜನ ಸುಖಿನೋ ಭವಂತು. ಬುಧಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು, ಆದರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ. ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರ ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ.
ಬುಧಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಕನ್ಯಾ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತವೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಕನ್ಯಾ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು. ಕನ್ಯಾ ರಾಶಿಯ ಬಂಧುಗಳೇ, ಈ ಕ್ಷಣದಲ್ಲಿ ನೀವು ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಮಾನಸಿಕ ಯಾತನೆ, ನಿರಂತರ ಪರಿಶ್ರಮಕ್ಕೆ ಸಿಗದ ಪ್ರತಿಫಲ ಮತ್ತು ನಿಮ್ಮದೇ ಲೆಕ್ಕಾಚಾರಗಳು ತಪ್ಪಿಹೋದ ನೋವಿಗೆ ಈಗ ಸರಿಯಾದ ಉತ್ತರ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಹಂತ ಸಾಗುತ್ತದೆಯೇ ಅಥವಾ ನಿಮ್ಮ ಅತಿಯಾದ ಯೋಚನೆಗಳಲ್ಲಿ ಮತ್ತೆ ಮುಳುಗುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಮಾನಸಿಕ ಸವಾಲು ಯಾವುದು, ಅದರಿಂದ ನಾವು ಪಾರಾಗುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ನಿಮ್ಮ ಬುದ್ಧಿಶಕ್ತಿಗೆ ಬಂದಿರುವ ದೈವಿಕ ಸಂದೇಶ. ಹಾಗೆಯೇ ಓಂ ಬುಧದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನಿಮ್ಮ ಕಷ್ಟಕ್ಕೆ ಕಾರಣವೇನು ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 2 ವರ್ಷದಲ್ಲಿ ನೀವು ಅನುಭವಿಸಿದ ಒತ್ತಡ ಅಷ್ಟಿಷ್ಟಲ್ಲ. ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮಗಾಗಿ ನೀವು ಬದುಕುವುದನ್ನೇ ಮರೆತು ಬಿಟ್ಟಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಪರಿಪೂರ್ಣತೆಯ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿಲ್ಲ. ಬದಲಾಗಿ ಅವರು ಅತಿಯಾಗಿ ಟೀಕಿಸುತ್ತಾರೆ. ಇವರಿಗೆ ಸಮಾಧಾನವೇ ಇಲ್ಲ ಎಂಬ ಅಪವಾದಗಳೇ ನಿಮಗೆ ಸಿಕ್ಕಿತು. ಆರ್ಥಿಕವಾಗಿ ನೀವು ಮಾಡಿದ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಂಗೆಡಿಸಿದ್ದವು. ಅತಿಯಾದ ಯೋಚನೆ ಮತ್ತು ನಿದ್ರಾಹೀನತೆಯೇ ನಿಮ್ಮ ಸಂಗಾತಿಯಾಗಿತ್ತು. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ದೋಷವಲ್ಲ, ನಿಮ್ಮ ರಾಶ್ಯಾಧಿಪತಿ ಬುಧನ ಸ್ಥಿತಿ ಮತ್ತು ಶನಿ ರಾಹುಕೇತುಗಳ ಪ್ರತಿಕೂಲ ಸಂಚಾರವು ನಿಮ್ಮ ಬುದ್ಧಿಶಕ್ತಿಗೆ ಮಂಕು ಕವಿದಂತೆ ಮಾಡಿತ್ತು. ಆದರೆ ಈ ಕಷ್ಟದ ದಿನಗಳು, ಆ ಮಾನಸಿಕ ಗೊಂದಲ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನು ಸ್ಪಷ್ಟತೆಯ ಯುಗ ಎಂದು ಬರೆದಿಟ್ಟುಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗುತ್ತಿದ್ದಾನೆ ಮತ್ತು ಗುರುಬಲದ ಸಂಪೂರ್ಣ ಕೃಪೆಯಿಂದ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಸರಿಯಾಗಲಿದೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ. ಕನ್ಯಾ ರಾಶಿಯವರೇ, ನಿಮ್ಮಷ್ಟು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರು ಇನ್ನೊಬ್ಬರಿಲ್ಲ. ಆದರೆ ಇಷ್ಟು ದಿನ ನಿಮ್ಮ ಕೆಲಸವನ್ನು ಯಾರೂ ಗುರುತಿಸಲಿಲ್ಲ. ನಿಮ್ಮ ಆಲೋಚನೆಗಳನ್ನು ಬೇರೆಯವರು ಕದ್ದು ಹೆಸರು ಪಡೆದರು. ಆದರೆ ಈಗ ನಿಮ್ಮ ವೃತ್ತಿ ಸ್ಥಾನ ಅತ್ಯಂತ ಬಲಗೊಳ್ಳುತ್ತಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ವಿಶ್ಲೇಷಣೆ ಸಾಮರ್ಥ್ಯವನ್ನು ಗುರುತಿಸಲೇಬೇಕಾದ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್, ಸಂಪೂರ್ಣ ಜವಾಬ್ದಾರಿ ನಿಮ್ಮ ಕೈಗೆ ಬರಲಿದೆ. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕೆಂದುಕೊಂಡವರಿಗೆ ನಿಮ್ಮ ಅರ್ಹತೆಗೆ ತಕ್ಕಂತಹ, ನಿಮ್ಮ ಬುದ್ಧಿಶಕ್ತಿಗೆ ಸವಾಲು ಹಾಕುವಂಥ ಅತ್ಯುತ್ತಮ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸಂಬಳ, ಹುದ್ದೆ ಮತ್ತು ಗೌರವ 3 ಒಟ್ಟಿಗೆ ಹೆಚ್ಚಾಗಲಿದೆ. ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡುವ ಅಥವಾ ಅಲ್ಲಿಯೇ ಕೆಲಸ ಮಾಡುವ ನಿಮ್ಮ ಕನಸು ನನಸಾಗುವ ಸಮಯವಿದು. ಸರ್ಕಾರಿ ಪರೀಕ್ಷೆ ಬರೆದು ಸಣ್ಣ ಅಂಕಗಳಲ್ಲಿ ಅವಕಾಶ ಕಳೆದುಕೊಂಡಿದ್ದ ನಿಮಗೆ ಈ ಬಾರಿ ಯಶಸ್ಸು ಖಚಿತವಾಗಿದೆ. ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವುದು ನಿಶ್ಚಿತ. ಇದು ಅತ್ಯಂತ ಪ್ರಮುಖ ಬದಲಾವಣೆ. ನಿಮ್ಮ ಅತಿಯಾದ ಮೃದು ಸ್ವಭಾವದಿಂದಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕೊಟ್ಟ ಸಾಲ ವಾಪಸ್ ಬಾರದೆ ಮೋಸ ಹೋಗಿದ್ದೀರಿ. ನಿಮ್ಮ ಹಣಕಾಸಿನ ಯೋಜನೆಗಳೆಲ್ಲ ವಿಫಲವಾಗಿದ್ದವು. ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮಗೆ ವಾಪಸ್ ತಂದು ಕೊಡುವ ಸಮಯ. ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ. ಇಷ್ಟೇ ಅಲ್ಲ, ನೀವು ನಿರೀಕ್ಷೆ ಮಾಡದ ಮೂಲದಿಂದ, ಬಹುಶಃ ನೀವು ಬಹಳ ಹಿಂದೆ ಮಾಡಿದ ಸಣ್ಣ ಹೂಡಿಕೆ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದ ಪಾರ್ಟ್ ಟೈಮ್ ಕೆಲಸದಿಂದ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಲಕ್ಷ್ಮೀದೇವಿಯು ನಿಮ್ಮ ಬುದ್ಧಿವಂತಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಒಲಿದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ.
ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತೀರಿ. ಈ ಸ್ವಭಾವದಿಂದಾಗಿಯೇ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಮನಸ್ತಾಪಗಳು ಉಂಟಾಗಿದ್ದವು. ಆದರೆ ಈ ಶುಭ ಸಮಯದಲ್ಲಿ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ನೀವು ನಿಮ್ಮ ಸಂಗಾತಿಯನ್ನ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯು ನಿಮ್ಮ ಕಾಳಜಿಯನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಅನ್ಯೋನ್ಯತೆ ಹೆಚ್ಚಿ ಸಂಬಂಧವು ಮತ್ತೆ ಮಧುರವಾಗಲಿದೆ. ಇನ್ನು ಮದುವೆಯಾಗದ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಬುದ್ಧಿವಂತ ಸುಸಂಸ್ಕೃತ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಅತ್ಯುತ್ತಮ ಸಂಬಂಧವನ್ನು ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ. ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮಾನಸಿಕ ನೋವಿಗೆ ಈಗ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ವೈದ್ಯಕೀಯ ಚಿಕಿತ್ಸೆಗಳು ಫಲಕೊಟ್ಟು ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಿಮ್ಮ ಮಕ್ಕಳ ಆರೋಗ್ಯ, ಅವರ ಹಠಮಾರಿ ಸ್ವಭಾವ ಅಥವಾ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ನಡವಳಿಕೆ ಶಿಸ್ತು ಕಂಡು ನಿಮಗೆ ಆಶ್ಚರ್ಯವಾಗುತ್ತದೆ. ನಿಮ್ಮ ಚಿಂತೆ ಸಂಪೂರ್ಣವಾಗಿ ದೂರವಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಠಿಣವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ. ಆ ಸವಾಲೇ ನಿಮ್ಮ ಅತಿಯಾದ ಯೋಚನೆ ಮತ್ತು ನಿಮ್ಮ ಟೀಕಿಸುವ ಸ್ವಭಾವ. ಹೌದು, ಕನ್ಯಾ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ. ಆದರೆ ಯಶಸ್ಸು ಬಂದಾಗ, ಹಣ ಕೈಗೆ ಬಂದಾಗ, ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ, ಏನಾದರೂ ತಪ್ಪಾದರೆ ಹೇಗೆ, ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನು ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನದ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ. ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ. ಇದನ್ನು ಶ್ರದ್ಧೆಯಿಂದ ಪಾಲಿಸಿ. ಮೊದಲನೆಯದಾಗಿ, ವರ್ತಮಾನದಲ್ಲಿ ಬದುಕಿ. ನಡೆದ ಘಟನೆಯನ್ನು ವಿಶ್ಲೇಷಿಸುವುದನ್ನು, ನಡೆಯದ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನು ಆ ಕ್ಷಣದಲ್ಲಿ ಆನಂದಿಸಿ. ಎರಡನೆಯದಾಗಿ, ನಿಮ್ಮ ರಾಶ್ಯಾಧಿಪತಿಯನ್ನು ಶಾಂತಗೊಳಿಸಿ. ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಸಮರ್ಪಿಸಿ. ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ. ಮೂರನೆಯದಾಗಿ, ಕೃತಜ್ಞತೆಯನ್ನು ಸಲ್ಲಿಸಿ. ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ, ಇದೆಲ್ಲ ನಿನ್ನ ಕೃಪೆ, ನನ್ನ ಬುದ್ಧಿ ಶಕ್ತಿಗೆ ದಾರಿ ತೋರಿದ್ದಕ್ಕೆ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ. ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.